ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಸಿಲ್ವರ್ ಜ್ಯುವೆಲ್ರಿದು. ಸೊ ಇವತ್ತು ತೋರಿಸೋ ಜ್ಯುವೆಲ್ರಿ ಎಲ್ಲ ಆಲ್ರೆಡಿ ಆರ್ಡರ್ ಆಗಿರುವಂಥ ಜ್ಯುವೆಲ್ರಿ. ಸೊ ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತಂದರೆ ನಮ್ಮ ಹತ್ರ ಯಾವ್ಯಾವ ಥರ ಜ್ಯುವೆಲ್ರಿ ಸಿಗ್ಬೋದು ಅಂತ ನಿಮಗೂ ಒಂದು ಐಡಿಯಾ ಬರುತ್ತೆ. ಇದೆಲ್ಲ ಸ್ಟೇಟಸ್ ನೋಡಿನೇ ಬುಕ್ ಆಗಿರುವಂಥ ಜ್ಯುವೆಲ್ರಿ. ಸ್ಟೇಟಸ್ ನಿಮಗೂ ಬರಬೇಕು ಅಂತಂದರೆ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಮೊಬೈಲಲ್ಲೂ ನಿಮ್ಮ ನಂಬರ್ ಸೇವ್ ಆಗಿರಬೇಕು, ಅವಾಗ ಮಾತ್ರ ಸ್ಟೇಟಸ್ ಬರೋದು ಅಂತ ಅನ್ಕೊತೀನಿ. ನಾರ್ಮಲಾಗಿ ಹಾಗೆ ಅಲ್ವಾ, ನಾವು ನಿಮ್ಮ ನಂಬರ್ ಸೇವ್ ಮಾಡಿದರೆ ಸ್ಟೇಟಸ್ ಬರೋದು. ಸೊ ಹಾಗಾಗಿ ಸ್ಟೇಟಸ್ ನೋಡಿಕೊಂಡು ಇದೆಲ್ಲ ಬುಕ್ ಮಾಡಿರೋದು. ಆಲ್ಮೋಸ್ಟ್ ರಿಪೀಟೆಡ್ ಕಸ್ಟಮರ್ಸೇ ಇವಾಗ ಜಾಸ್ತಿ ತಗೊಂಡು ಅಭ್ಯಾಸ ಆಗಿ ಅವ್ರಿಗೆ ಕ್ವಾಲಿಟಿ ಇಷ್ಟ ಆಗಿ ತುಂಬ ಜನ ರಿಪೀಟೆಡ್ ಕಸ್ಟಮರ್ಸ್ ಆಗಿದ್ದಾರೆ. ಸೊ ಇವತ್ತು ಒಂದಾಗಿ ಒಂದು ತೋರಿಸ್ತೀನಿ. ಮತ್ತು ಹೊಸ ಸ್ಟಾಕ್ಸು ಬಂದಿದೆ. ತುಂಬ ಜನ ಪಿಕಾಕ್ ಇಯರಿಂಗ್ಸ್ನ ಕೇಳ್ತಾಯಿದ್ರಿ. ಈ ಪಿಕಾಕ್ ಇಯರಿಂಗ್ಸ್ ಅಂತೂ ತುಂಬ ಫೇಮಸ್. ಅಂದರೆ ನಮ್ಮ ಪೇಜಲ್ಲಿ ಇದು ತುಂಬ ಚೆನ್ನಾಗಿ ಸೇಲ್ ಆಗೋವಂಥ ಪ್ರಾಡಕ್ಟು. ಎಷ್ಟು ಬೇಗ ಅಂತಂದರೆ ಇವಾಗ ಒಂದು 5-6 ಪೀಸ್ ಬರುತ್ತೆ ಅಷ್ಟೇ ಒಂದು ಸಲಕ್ಕೆ. ಸೊ ಕಣ್ಮುಚ್ಚಿ ಕಂಡುಬಿಡೋ ಅಷ್ಟೊತ್ತಿಗೆ ಒಂದು ಸತಿ ಸ್ಟೇಟಸ್ ಹಾಕಿರ್ತೀವಿ, ಇನ್ನೊಂದು 5 ನಿಮಿಷಕ್ಕೆ ಖಾಲಿ, ಸ್ಟೇಟಸ್ ಡಿಲೀಟ್ ಮಾಡಬೇಕು ಆ ಥರ. ಸೊ ಅದಕ್ಕೆ ಈ ಸಲ ಒಂದು 20 ಪೀಸ್ ಆರ್ಡರ್ ಕೊಟ್ಟಿದ್ವಿ. ಅದರಲ್ಲಿ 10 ಪ್ರೀ ಆರ್ಡರೇ ಇತ್ತು. ನೆನ್ನೆ ಸ್ಟೇಟಸ್ ಹಾಕಿದ್ದು ಆಲ್ರೆಡಿ ಖಾಲಿನೇ ಆಗೋಗ್ಬಿಟ್ಟಿದೆ. ಇನ್ನೊಂದು 3 ಪೀಸ್ ಇದೆ ಅಷ್ಟೇ ಇದು. ಸೊ ಯಾರಿಗಾದರೂ ಬೇಕು ಅಂತಂದರೆ ಆರ್ಡರ್ ಮಾಡ್ಬೋದು. ತುಂಬ ಡಿಮ್ಯಾಂಡಲ್ಲಿದೆ ಇದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಪಿಕಾಕು ಕಾರ್ವಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಹಿಂಗೆ ಇಟ್ಕೊಂಡ್ರೆ ಏನು ಗೊತ್ತಾಗಲ್ಲ. ತುಂಬ ದೊಡ್ಡದು ಇಲ್ಲ, ತುಂಬ ಚಿಕ್ಕದು ಇಲ್ಲ. ಸೊ ಹಿಂದೆ ಈ ಥರ ತಿರುಪಿದೆ. ಸೊ ಯಾರಿಗಾದರೂ ಬೇಕು ಅಂತಂದರೆ ಆರ್ಡರ್ ಮಾಡ್ಬೋದು. ಬೇಗ ಆರ್ಡರ್ ಮಾಡಿ, ಖಾಲಿ ಆಗೋ ಮುಂಚೆ. ಇನ್ನೊಂದು 10 ಪೀಸ್ ಮಾಡೋಕ್ಕೆ ಹೇಳಿದ್ದೀವಿ, ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಪೋಸ್ಟ್ ಮಾಡೋಷ್ಟೊತ್ತಿಗೆ ಇದು ಖಾಲಿ ಆಗುತ್ತೆ. ಬಟ್ ಇನ್ನೊಂದು 10 ಪೀಸ್ ಹೇಳಿದ್ದೀನಲ್ಲ, ಹಾಗಾಗಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಸ್ಟಡ್ಗಳು ತೋರಿಸ್ತೀನಿ. ಆರ್ಡರ್ ಆಗಿರೋವಂಥ ಸ್ಟಡ್ಗಳು ಸ್ಟೇಟಸಲ್ಲಿ ಹಾಕ್ತಾ ಇರ್ತೀನಿ. ಸ್ಟಡ್ಗಳಾಗಲಿ ಜುಮ್ಕಾ ಈ ಥರದ್ದೆಲ್ಲ ಸ್ಟೇಟಸಲ್ಲಿ ಹಾಕ್ತಾ ಇರ್ತೀನಲ್ಲ, ಅದನ್ನು ನೋಡಿ ಆರ್ಡರ್ ಮಾಡ್ಕೊಂಡಿರೋದು. ಸೊ ನೋಡಿ, ಇದು ಸ್ಟಡ್ಡು ತುಂಬ ಚೆನ್ನಾಗಿದೆ. ಇದೆಲ್ಲ ತುಂಬ ದೊಡ್ಡದು ಬೇಕು ಅಂತ ಅಂದ್ರೂ ಸಿಗುತ್ತೆ, ತುಂಬ ಚಿಕ್ಕದು ಬೇಕು ಅಂದ್ರೂ ಸಿಗುತ್ತೆ. ಸೊ ಇದು ನೋಡಿ, ಸ್ವಲ್ಪ ಪುಟಾಣಿ. ಇದಕ್ಕಿಂತ ಡೈಲಿ ವೇರ್ ಮಾಡ್ಬೋದು ಇದನ್ನು. ಪುಟಾಣಿ ಇದೆ. ನೆಕ್ಸ್ಟು ಚಾಂದ್ಬಾಲಿ ಇಯರಿಂಗ್ಸು. ಆ್ಯಕ್ಚುಲಿ ನಂಗೆ ಹುಷಾರೇ ಇರಲಿಲ್ಲ. ಸೊ ಹಾಗಾಗಿ ಒಂದು ವಾರ ಸ್ವಲ್ಪ ಲೇಟ್ ಆಯಿತು ಈ ಸಲ ಎಲ್ಲ ಕೊರಿಯರ್ ಡಿಸ್ಪ್ಯಾಚ್ ಮಾಡೋದು. ಸೊ ಯಾರೆಲ್ಲರಿಗೂ ಬೇಜಾರಾಗಿದೆ ಇದರಿಂದ ತುಂಬ ಸಾರಿ. ಯಾರಿಗೂ ಮೋಸ ಅಂತೂ ಮಾಡಲ್ಲ, ಹುಷಾರಿರಲಿಲ್ಲ, ಹಾಗಾಗಿ ಸ್ವಲ್ಪ ಡಿಲೇ ಆಯಿತು. ಸೊ ನೋಡಿ, ಇದೆರಡು ಆರ್ಡರ್ ಆಗಿರೋವಂಥ ಜ್ಯುವೆಲ್ರಿ. ಚಾಂದ್ಬಾಲಿನೋ ರಾಮ್ಲೀಲಾನೋ ಏನೋ ಅಂತಾರೆ, ಇದಕ್ಕೆ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಬಂದು ಜುಮ್ಕಾಗಳು ಆರ್ಡರ್ ಆಗಿತ್ತು. ನೋಡಿ, ಇದೆರಡು ಆರ್ಡರ್ ಆಗಿದ್ದಂಥ ಜ್ಯುವೆಲ್ರಿನೇ. ತುಂಬ ಚೆನ್ನಾಗಿದೆ. ನಂಗೆ ಜುಮ್ಕಿ ಅಂತಂದರೆ ತುಂಬ ಇಷ್ಟ. ಸೊ ಇನ್ನೊಂದು, ಸೊ ಈ ಜುಮ್ಕಿ ಸ್ವಲ್ಪ ಇದಕ್ಕಿಂತ ದೊಡ್ಡದು ಬರುತ್ತೆ. ನಂಗೆ ಈ ಥರ ದೊಡ್ಡ ಜುಮ್ಕಿಗಳು ತುಂಬ ಚೆಂದ ಅನಿಸುತ್ತೆ. ನಂಗೆ ಹಾಕ್ಕೊಳ್ಳೋಕೆ ಇಷ್ಟ ಈ ಥರ ದೊಡ್ಡ ಜುಮ್ಕಿ ಎಲ್ಲ. ಕೆಳಗಡೆನೂ ಗೋಲ್ಡ್ ಕಲರ್ ಬೀಡ್ಸೇ ಇದೆ. ಆ್ಯಕ್ಚುಲಿ ಬೇರೆ ಕಲರ್ ಇತ್ತು, ಸ್ಟೇಟಸಿಗೆ ಹಾಕ್ದಾಗ ಕಸ್ಟಮರ್ ಹೇಳಿದ್ರು ಅಂತ ಅಂದ್ಬಿಟ್ಟು ಚೇಂಜ್ ಮಾಡಿಸಿದ್ವು. ಆ್ಯಕ್ಚುಲಿ ಇನ್ಮೇಲೆ ಆ ಆಪ್ಷನ್ ಇಲ್ಲ, ಯಾಕಂದರೆ ಎಲ್ಲರೂ ಇದೇ ಥರದ್ದು ಬೇಕು ಅಂತಂದರೆ ಈ ಥರದ್ದು ಗೆಜ್ಜೆಗಳು ತುಂಬ ಕಷ್ಟ ಸಿಗೋದು. ಸೊ ಹಾಗಾಗಿ ನಮ್ಮ ವ್ಯೂವರ್ಸ್ ಹಂಗೆ ಹೇಳ್ತಾಯಿದ್ರು, ಇನ್ಮೇಲಿಂದ ಆ ಥರ ಚೇಂಜ್ ಮಾಡಿಸೋದು ತಗೋಬೇಡಿ ಆರ್ಡರು ಅಂತ ಅಂದ್ಬಿಟ್ಟು. ಇಲ್ಲ ನಮ್ಮ ಹತ್ರ ಅಂತ ಹೋಲ್ಸೇಲರ್ಸ್ ಎಲ್ಲ ಇರ್ತಾರಲ್ಲ ಅವರು. ಸೊ ಇನ್ಮೇಲೆ ಹಾಗೆ ಮಾಡಬೇಕು. ಈ ಥರ ಯಾವ ಥರ ಸ್ಟೇಟಸ್ ಹಾಕಿರ್ತೀವಿ ಸೊ ಅದು ಮಾತ್ರ ಸಿಗೋದು, ಬೇರೆದು ಸಿಗಲ್ಲ ಅಂತ. ಅದು ಜುಮ್ಕಿ ತೋರಿಸಿದ್ನಲ್ಲ, ಸೊ ಅವರೇ ಇದೊಂದು ನೆಕ್ಲೆಸ್ ಆರ್ಡರ್ ಮಾಡಿದ್ದಾರೆ. ಇದಕ್ಕೂ ಅಷ್ಟೇ ಕೆಳಗಡೆ ಬೇರೆ ಬೀಡ್ಸ್ ಇತ್ತು, ಅವ್ರು ಬೀಡ್ಸ್ ಚೇಂಜ್ ಮಾಡೋಕ್ಕೆ ಹೇಳಿದ್ರು. ಸೊ ಹಂಗಾಗಿ ಬೀಡ್ಸ್ ಚೇಂಜ್ ಮಾಡಿದ್ದು. ಸೊ ಪಿಕಾಕ್ ಲಕ್ಷ್ಮಿ ಸ್ವಲ್ಪ ಹೆವಿ ಇದೆ, ಬಟ್ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಇನ್ನೊಂದು ನೆಕ್ಲೆಸ್ಸು. ಇದರಲ್ಲಿ ಗ್ರೀನ್ ಮತ್ತು ಪಿಂಕ್ ಬೀಡ್ಸ್ ಇದೆ. ಸೊ ಇದು ಕೂಡ ಅಷ್ಟೇ ಸ್ಟೇಟಸ್ ನೋಡಿ ಆರ್ಡರ್ ಮಾಡಿದ್ದು. ಸ್ಟೇಟಸ್ ಏನಾದರೂ ಇಲ್ಲ ಅಂತಂದರೆ ನೀವು ನಮಗೆ ಮೆಸೇಜ್ ಮಾಡಿದರೆ ಯಾವ್ದು ಅವೈಲಬಲ್ ಇದೆ ಅದನ್ನು ಕಳಿಸ್ಕೊಡ್ತೀವಿ.
ಈ ಜುಮ್ಕಿ ಸ್ಟಡ್ಡು ಇದೆಲ್ಲ ಹೆಂಗೆ ಅಂತಂದರೆ ನಾನು ಇವಾಗ ವೀಡಿಯೋದಲ್ಲಿ ತೋರಿಸಿದ್ದೀನಲ್ಲ, ನೀವು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರೆ ಸೇಮ್ ಅದೇ ಥರ ಪೀಸ್ ಸಿಗೋದಿಲ್ಲ. ಸೊ ಸಿಮಿಲರ್ ಸಿಗುತ್ತೆ ಈ ಸ್ಟಡ್ಗಳು. ಇದರಲ್ಲೇ ಬೇರೆ ಥರ ಪ್ಯಾಟ್ರನ್ನು ಇಲ್ಲ ಬೇರೆ ಡಿಸೈನು ಆ ಥರ ಸಿಗುತ್ತೆ, ಸೇಮ್ ಸಿಗಲ್ಲ. ಯಾಕಂದರೆ ಒಂದೊಂದು ಥರ ಮಾಡಿಸಿರ್ತೀವಿ. ಸೊ ಹಾಗಾಗಿ ಬೇರೆ ಬೇರೆ ಚೇಂಜ್ ಆಗ್ತಾನೆ ಇರುತ್ತೆ. ಜುಮ್ಕಿ ಆದರೂ ಅಷ್ಟೇ, ನೆಕ್ಲೆಸ್ಗಳಾದರೂ ಅಷ್ಟೇ. ಸೊ ಇವಾಗ ಇನ್ನೊಂದು ತೋರಿಸ್ತೀನಿ. ಸೆಟ್ ಆರ್ಡರ್ ಮಾಡಿದರು ಇವರು, ಇದು ಸೆಟ್ಟು ಮತ್ತು ಒಂದು ಬೈತಲೆ ಬಟ್ ಆರ್ಡರ್ ಮಾಡಿದರು. ಸೊ ಕಾಸಿನ ಸರ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಇದು ಕಾಸಿನ ಸರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಕಾಸಿನ ಸರ. ಸೊ ಇದಕ್ಕೆ ಶಾರ್ಟ್ ಕೂಡ ಇದೆ, 2 ಸೆಟ್ಟು. ಇದೆರಡು ಒಂದೇ ಥರ ಇದೆ ಸೆಟ್ ಇದು. ಸೊ ಇದೆರಡು ಸೆಟ್ಟು ಮತ್ತು ಒಂದು ಬೈತಲೆ ಬಟ್ಟೆ ಆರ್ಡರ್ ಮಾಡಿದರು. ಇವ್ರದ್ದು ಅಷ್ಟೇ, ಇದು ರೆಡಿ ಅಂತಂದರೆ ಪಾಲಿಷ್ ಆಗಿರಲಿಲ್ಲ. ಒಂದು ರೆಡಿ ಒಬ್ರಿಗೆ ಕೊಟ್ಟಿದ್ವಿ ಕಸ್ಟಮರಿಗೆ. ಸೊ ಅದು ಫೋಟೋ ಹಾಕಿದಾಗ ಆರ್ಡರ್ ಮಾಡಿ 10 ಡೇಸ್ ಏನೋ ಟೈಮ್ ಆಯಿತು ಇದನ್ನು ಮತ್ತೆ ಇನ್ನೊಂದು ಮಾಡಿಸಿ ಕೊಡೋದಕ್ಕೆ. ಇನ್ನೊಂದು ಆರ್ಡರ್ ಆಗಿದೆ ಇದೇ ರೀತಿ ಸೆಟ್ಟು, ಇದು ಮಾತ್ರ. ಸೊ ಅದಿನ್ನೂ ರೆಡಿ ಆಗ್ತಾಯಿದೆ. ಸೊ ಇದೇನಾದರೂ ಬೇಕು ಅಂತಂದರೆ ಪ್ರೀ ಆರ್ಡರ್ ಕೊಡಬೇಕು. ಈ ಥರ ದೊಡ್ಡ ದೊಡ್ಡ ಸೆಟ್ ಆದರೆ ಮಾತ್ರ ಪ್ರೀ ಆರ್ಡರ್ ತೊಗೊಳ್ಳೋದು. ಒಂದು 80 ಗ್ರಾಮ್ ಮೇಲೆ ಆದರೆ, ಅಂದರೆ ಏನು ಗೊತ್ತಾ, ನೀವು ಕಳಿಸೋ ಪ್ಯಾಟ್ರನ್ನು ಮಾಡೋಕ್ಕೆ ಕಷ್ಟ. ಒಂದೊಂದು ಗೋಲ್ಡಲ್ಲಿ ಇರುತ್ತಲ್ಲ ಅದೆಲ್ಲ ಮಾಡೋಕ್ಕೆ ಕಷ್ಟ. ನಾವು ಸಿಲ್ವರಲ್ಲಿ ಒನ್ ಟೈಮ್ ಹಾಕಿರ್ತೀವಿ. ಸೊ ಅದೇ ಏನಾದರೂ ಮತ್ತೆ ಆರ್ಡರ್ ಬಂದರೆ 80 ಗ್ರಾಮ್ಗಿಂತ ಮೇಲೆ ಇರೋದು. ಸೊ ಅದನ್ನಾದರೆ ಒಂದು 20 ಡೇಸ್ 25 ಡೇಸ್ ಪ್ರೀ ಆರ್ಡರ್ ಕೊಟ್ಟರೆ ಮಾಡಿಕೊಡ್ತೀವಿ. ಸೊ ಅದಕ್ಕಿಂತ ಬೇಗ ಆಗಲ್ಲ. ಇಷ್ಟು ಜ್ಯುವೆಲ್ರಿ ಇದೆ. ಮತ್ತು ಇನ್ನೊಂದು ಸರ, ಇದೂ ಕೂಡ ಒಂದು ದೊಡ್ಡ ಜುಮ್ಕಿ ಆರ್ಡರ್ ಮಾಡಿದ್ರಲ್ಲ ಅವರೇನೆ ಮಾಡಿರೋದು. ಇದೊಂದು ಸರ, ಒಂದು ನೆಕ್ಲೆಸ್ಸು ಮತ್ತು ಒಂದು ಜುಮ್ಕಿ. ಸೊ ಇದು ನೋಡಿ ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಅನಿಸುತ್ತೆ. ಈ ಡಿಸೈನ್ ನೋಡಿ, ತುಂಬ ಗೋಲ್ಡಲ್ಲಿ ನೋಡಿರ್ತೀರ. ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಗೋಲ್ಡಲ್ಲಿ ಬರುತ್ತಲ್ಲ ಆ ಥರನೇ. ಇದು ಕೂಡ ಅಷ್ಟೇ, ಫುಲ್ ಗಟ್ಟಿಗಿದೆ. ಗೋಲ್ಡಲ್ಲಿ ಏನು ಗೊತ್ತಾ, ಈ ಥರದ್ದು 20 ಗ್ರಾಮ್ಗೆ 30 ಗ್ರಾಮಿಗೆಲ್ಲ ಮಾಡಿಕೊಡ್ತಾರಲ್ಲ, ಅದು 20 ಗ್ರಾಮಲ್ಲಿ ಎಷ್ಟು ಲೈಟ್ ವೆಯ್ಟ್ ಇರುತ್ತೆ ಅಂತಂದರೆ, ಇದು ಮುಟ್ಟಿದ್ರೇ ಮುರಿದೋಗ್ಬಿಡುತ್ತೇನೋ ಅಂತ ಅನಿಸ್ತಾ ಇರುತ್ತೆ. ಸೊ ಅದ್ರ ಬದಲು ಸಿಲ್ವರಲ್ಲಿ ಮಾಡಿಸ್ಕೊಳ್ಳಿ. ತುಂಬ ಜನ ಸಿಲ್ವರ್ದು ನಾವು ಇವಾಗ ತೊಗೊಂಡಿರ್ತೀವಿ, ಒಂದು ತಿಂಗಳು ಬಿಟ್ಟು ವಾಪಸ್ ಕೊಟ್ಟರೆ ಸೇಮ್ ಅದೇ ದುಡ್ಡು ಬರುತ್ತಾ ಅಂತ ಕೇಳ್ತಾಯಿದ್ವಿ. ಸಿಲ್ವರ್ದು ಇದೆಲ್ಲ ಹೇಗೆ ಅಂತಂದರೆ, ನೀವು ಯಾವಾಗ ಕೊಡ್ತಿರೋ ವಾಪಸ್ಸು ಆವಾಗ ನಿಮಗೆ ಸಿಲ್ವರ್ ರೇಟ್ ಏನಿರುತ್ತೋ ಆಗಿನ ದಿನಕ್ಕೆ ಅದನ್ನು ಕೊಡ್ತಾರೆ. ಇವಾಗ ಸಿಲ್ವರ್ ರೇಟು ಜಾಸ್ತಿ ಆಗಿದೆ, ಹತ್ತತ್ರ 130 ರುಪೀಸ್ ಏನೋ ಆಗಿದೆ. 130 ರುಪೀಸ್ ಕೊಡ್ತಾರೆ ಅಷ್ಟೇ. ಇನ್ನು ನೀವು 250, 260, 280 ಕೊಟ್ಟಿರ್ತೀರಲ್ಲ, ಅದು ಎಕ್ಸ್ಟ್ರಾ ಇರುತ್ತಲ್ಲ, ಅದು ವೇಸ್ಟೇಜು ಮತ್ತು ಮೇಕಿಂಗ್ ಚಾರ್ಜಸ್ಸು ಎಲ್ಲ ಸೇರಿ. ಇವಾಗ ಗೋಲ್ಡಿಗೆ ನೀವು ಕೊಡ್ತೀರಲ್ವ, ವೇಸ್ಟೇಜ್ ಅಂತೆ, ಮೇಕಿಂಗ್ ಚಾರ್ಜಸ್ ಅಂತೆ ಅಂತ, ಅದೇ ಥರ ಸಿಲ್ವರ್ಗೂ ಇರುತ್ತೆ. ಸಿಲ್ವರ್ ಪ್ರೈಸು 130ನೋ 126 ಏನೋ ಇದೆ ಇವಾಗ. ಆ ಪ್ರೈಸು ಇವತ್ತಿನ ಪ್ರೈಸ್ ಹೇಳ್ತಿದ್ದೀನಿ ನಾನು. ಮತ್ತೆ ನೀವು ಮುಂದೆ ಯಾವಾಗಲಾದರೂ ಕೊಡ್ತೀರಾ ಅಂತಂದರೆ ಆವಾಗ ಎಷ್ಟಿದೆ ಅದು ಸಿಗುತ್ತೆ. ಸೊ ಈ ಥರ ಕ್ಯಾಲ್ಕುಲೇಟ್ ಆಗುತ್ತೆ ಅಷ್ಟೇ. ನೀವು ಈಗ ಒಂದು 10,000 ಕೊಟ್ಟು ಬೀಡ್ಸ್ ಸರ ತೊಗೊಂಡಿರ್ತೀರಾ ಅಂತಂದರೆ ನೀವು ಕೊಟ್ಟಾಗ 10,000ನೂ ಕೊಡಲ್ಲ. ಸೊ ಆ ಬೀಡ್ಸ್ ಪ್ರೈಸು ಕೂಡ ಲೆಸ್ ಆಗುತ್ತೆ. ಸಿಲ್ವರ್ ಪ್ರೈಸ್ ಏನಿದೆ ಅದು ನೀವು ಎಷ್ಟು ವರ್ಷ ಇಟ್ಟರು ವಾಪಸ್ ಕೊಟ್ಟರು ಸಿಲ್ವರ್ ಪ್ರೈಸ್ ಏನಿದೆ ಅದು ಸಿಗುತ್ತೆ. ತುಂಬ ಜನ ಗ್ಯಾರಂಟಿ ಏನು ಕೊಡ್ತೀರಾ ಅಂತ ಕೇಳ್ತಾ ಇರ್ತೀರ. ಸಿಲ್ವರಿಗೆ ಲೈಫ್ ಲಾಂಗ್ ಗ್ಯಾರಂಟಿ ಕೊಡ್ತೀನಿ ನಾನು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ನಿಮಗೂ ಈ ಥರ ಜ್ಯುವೆಲ್ರಿ ಬೇಕು ಅಂತಂದರೆ ನೀವು ನಮ್ಮ ಪೇಜ್ನ ಕಾಂಟ್ಯಾಕ್ಟ್ ಮಾಡಿ, ಸ್ಕ್ರೀನ್ಶಾಟ್ ತೆಗೆದು ಯಾವ ಥರದ್ದು ಬೇಕು ಅಂತ ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ ನಂಬರು, ಅದಕ್ಕೆ ವಾಟ್ಸಪ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಎಲ್ಲ ಥರ ಸ್ಟಾಕ್ ಯಾವ್ದ್ಯಾವ್ದಿದೆ ನಮ್ಮ ಹತ್ರ ಅದನ್ನೆಲ್ಲನೂ ತೋರಿಸಿದ್ದೀನಿ. ಸೊ ಒಂದಷ್ಟು ಖಾಲಿನೂ ಕೂಡ ಆಗಿದೆ. ಸೇಮ್ ಟು ಸೇಮ್ ನಿಮಗೆ ಮಾಡಿಸಿನೂ ಸಹ ಕೊಡ್ತೀವಿ. ಅದು ಖಾಲಿ ಆದರೆ ಮತ್ತೆ ಸಿಗಲ್ಲ ಅಂತಲ್ಲ, ಅದೇ ಥರದ್ದು ಬೇರೆದು ಸಿಗುತ್ತೆ. ಸೊ ಲಾಸ್ಟ್ ವಿಡಿಯೋ ಮಾಡಿದ್ದೇನಪ್ಪ ಅಂತಂದರೆ ನಿಮಗೆ ಪಟ್ಟಂತ ಸಿಗುತ್ತೆ. ಅದನ್ನು ನಾವು ಕಸ್ಟಮೈಸ್ ಮಾಡೋಕ್ಕೆ ಒಂದು 3-4 ದಿನ ಬೇಕು, ಆ ಥರ ಏನಿಲ್ಲ. ಸೊ ಆ ಥರ ಅಂತ ಅಂದ್ಬಿಟ್ಟು ಸ್ಟಾಕ್ನ ಅದನ್ನ ತೋರಿಸಿದ್ದು. ಇನ್ನೂ ಸುಮಾರಷ್ಟು ಇದೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂತಂದರೆ ಲಾಸ್ಟ್ ವಿಡಿಯೋನ ನೋಡಿ ನಿಮಗೆ ಐಡಿಯಾ ಬರುತ್ತೆ ಯಾವ್ಯಾವ ಥರ ಇದೆ ನಮ್ಮ ಹತ್ರ ಅಂತ. ಸೊ ನಾನು ಪ್ರತಿ ಸತಿ ಡಿಸ್ಪ್ಯಾಚ್ ಮಾಡೋಕ್ಕಿಂತ ಮುಂಚೆ ಆಲ್ಮೋಸ್ಟ್ ವಿಡಿಯೋ ಮಾಡ್ತೀನಿ. ಒಂದೊಂದು ಟೈಮ್ ಜಾಸ್ತಿ
ಜಾಸ್ತಿ ಇದ್ದರೆ ವಿಡಿಯೋ ಮಾಡೋಕ್ಕಾಗಲ್ಲ. ಒಬ್ಬೊಬ್ಬರು ಹೇಳ್ತಾರೆ, ಅಕ್ಕ ಎಲ್ಲ ಪ್ಯಾಕ್ ಮಾಡಿರ್ತೀರಲ್ಲ ಅದನ್ನು ಎಲ್ಲ ವಿಡಿಯೋ ಮಾಡಿ ಹಾಕಿ ಅಂತ. ಸೊ ಅಷ್ಟು ಟೈಮ್ ಇರಲ್ಲ. ಮತ್ತು ಸ್ಯಾರೀಸ್ದು ಅಷ್ಟೇ ತುಂಬ ಹೊಸ ಸ್ಟಾಕ್ಸ್ ಬಂದಿದೆ, ಬಟ್ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಸಿಲ್ವರ್ ಜ್ಯುವೆಲ್ರಿ ನಮ್ಮದು ಮೇಯ್ನ್ ಬಿಸ್ನೆಸ್ಸು ಸಿಲ್ವರ್ ಜ್ಯುವೆಲ್ರಿ ಇವಾಗ ಇರೋದು. ಸ್ಯಾರಿ ಒಂಥರ ಇವಾಗ ಹಬ್ಬಗಳ ಸೀಸನ್ ಅಂತ ನಾನು ಜಾಸ್ತಿ ಸೀರೆಗಳನ್ನ ತಂದು ಈ ಸಲ ತೋರಿಸಿದ್ದು ನಿಮಗೆ ಅಷ್ಟೇ. ಬಟ್ ನಮ್ಮ ಮೇಯ್ನ್ ಬಿಸ್ನೆಸ್ ಬಂದು ಸಿಲ್ವರ್ ಜ್ಯುವೆಲ್ರಿನೇ ಅಲ್ವಾ, ಅದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಇದಕ್ಕೆ ಕೊಡ್ತಾಯಿದ್ದೀನಿ. ಸ್ಯಾರೀಸ್ನೂ ಕೂಡ ತೋರಿಸ್ತೀನಿ ನಾನು. ತುಂಬ ಒಳ್ಳೆ ಸ್ಯಾರೀಸ್ ಬಂದಿದೆ. ಸೊ ಅಜ್ರಕ್ ಪ್ರಿಂಟಲ್ಲಿ ಆಗಿರ್ಬೋದು, ಮತ್ತು ಈ ಸಲ ಪಾರ್ಟಿ ವೇರ್ ಜಾಸ್ತಿ ತರಿಸಿದ್ದೀನಿ. ಸೊ ಇದೆಲ್ಲ ಪಾರ್ಟಿ ವೇರು, ತುಂಬ ಅಂದರೆ ತುಂಬ ಚೆನ್ನಾಗಿರೋ ಸ್ಯಾರೀಸ್ ಬಂದಿದೆ ಈ ಸಲ. ಆರ್ಗ್ಯಾನ್ಸಾ, ಸೊ ಇದು ನೋಡಿ ಆರ್ಗ್ಯಾನ್ಸಾ, ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ, ಇದು ಆಲ್ರೆಡಿ ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಇದರಲ್ಲಿ. ಸೊ ಅದು ಬ್ಲೌಸ್ ಸ್ಟಿಚ್ ಆದಮೇಲೆ ಹಾಕ್ಕೊಂಡೇ ತೋರಿಸೋಣ ಅಂತ ವಿಡಿಯೋ ಮಾಡಿಲ್ಲ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೊಂದು ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಟಾಟಾ ಬಾಯ್.